ಬೊಬ್ಬಟ್ಟು ತಿನ್ಸು ಬೇರೆ ತಿನ್ಸು. ಅದೇ ಕಲ್ಲ ಮಾಡ್ತಾ ಇದೆಯಾ? ಹಲೋ ಗಾಯ್ಸ್, ವೆಲ್ಕಮ್ ಟು ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಶೇಷ ಏನು ಅಂತ ಅಂದ್ಬಿಟ್ಟು ನೀವು ಆಲ್ರೆಡಿ ತಮ್ಮನೇರಲ್ಲಿ ನೋಡಿದ್ದೀರಾ. ಸೊ ಈ ವಿಡಿಯೋದಲ್ಲಿ ಎಲ್ಲ ಕ್ಲಿಪ್ಪಿಂಗ್ಗಳು ಆ್ಯಡ್ ಮಾಡ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಗಾಯ್ಸ್. ಇವತ್ತು ಸೀಮಂತ ನಡೀತಾ ಇದೆ. ಸೊ ಯಾರ್ಯಾರೆಲ್ಲ ಬಂದಿದ್ದಾರೆ, ಏನೇನು ಎತ್ತೆತ್ತ ಅಂತ ಎಲ್ಲ ವಿಡಿಯೋದಲ್ಲಿ ಪೂರ್ತಿ ನಿಮಗೆ ಗೊತ್ತಾಗುತ್ತಾ. ಎಲ್ಲ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ, ಬನ್ನಿ ತೋರಿಸ್ತೀನಿ. ಟೈಮ್ ಇವಾಗ 5:15 ಆಗಿದೆ ಗೈಸ್. ನಮ್ಮ ಅಕ್ಕ ರಂಗೋಲಿ ಬಿಡ್ತಾ ಇದ್ದಾರೆ, ತೋರಿಸ್ಲಾ? ಟೈಮ್ 5:15 ಆಗಿದೆ. ಸೊ ನಮ್ಮ ರೇಖಕ್ಕ ಫುಲ್ ರಂಗೋಲಿ ಬಿಡ್ತಾ ಇದ್ದಾರೆ. ನಾನೀಗ ಉಸ್ಲಿಗೆ ರೆಡಿ ಮಾಡಬೇಕು. ಉಸ್ಲಿಗೆ ಇಟ್ಬಿಟ್ಟು ನಾನು ತೋರಿಸ್ತೀನಿ, ನಮ್ಮ ಅಕ್ಕನ ತೋರಿಸ್ತೀನಿ. ಫುಲ್ ರಂಗೋಲಿ ಫಿನಿಶ್ ಆದಮೇಲೆ ತೋರಿಸ್ತೀನಿ ಗೈಸ್. ಹಾಯ್ ಮಾಡು ರೇಖಾ. ಎಷ್ಟು 5 ಗಂಟೆಗೆ ಎದ್ದಿದ್ದಾರೆ ಗೈಸ್. ಅಲ್ಲಿ ಸ್ನಾನ ಆಗಿಬಿಟ್ಟಿದೆ ಅವ್ರದ್ದೆಲ್ಲ. ಇವಾಗ ಓಕೆ, ಬೇಗ ಬೇಗ ತೋರಿಸ್ಬಿಟ್ಟು ಆಮೇಲೆ ತೋರಿಸ್ತೀನಿ ಅವ್ರನ್ನ. ಪೂರ್ತಿ ರಂಗೋಲಿ ಆದಮೇಲೆ ನನಗೆ ಉಸ್ಲಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಬನ್ನಿ ತೋರಿಸ್ತೀನಿ. ಉಸ್ಲಿಗೆ ಕಾಳನ್ನ ರಾತ್ರಿನೇ ನೆನೆ ಹಾಕಿಟ್ಟಿದೆ. ಈಗ ಒಂದು 3 ವಿಷಲ್ ಕೂಗಿಸ್ಕೊಂಡು ಪ್ರಸಾದ ಮಾಡಿಬಿಡ್ತೀನಿ ಗಣಪತಿಗೆ. ಮಮ್ಮಿ ಸ್ನಾನ ಮಾಡ್ತಾ ಇದ್ದಾರೆ, ಎಲ್ಲ ಸ್ವಲ್ಪ ಜನ ಮಲಗಿದ್ದಾರೆ. ಪೂರ್ತಿ ವಿಡಿಯೋ ಪೂರ್ತಿ ಯಾರ್ಯಾರು ಬಂದರೆ ಏನಂದ್ರೆ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ ಗೈಸ್. ಯಾರು ಮಿಸ್ ಮಾಡಬೇಡಿ, ಕೀಪ್ ವಾಚಿಂಗ್. ನೋಡಿ ಗಾಯ್ಸ್, ನಮ್ಮ ಮಮ್ಮಿ ಬೆಳಗ್ಗೆ ಸ್ನಾನ ಮಾಡಿ ನಿಂತಿದ್ದಾರೆ. ಬೇಜಾರು ಕೆಲಸ ಇದೆ ಅಷ್ಟೇ. ಎಷ್ಟು ದೊಡ್ಡ ರಂಗೋಲಿ ನಮ್ಮ ಮನೆ ಮುಂದೆ. ನೋಡಿ ಗೈಸ್, ಹೂವು ಡೆಕೋರೇಷನ್ ಮಾಡ್ತಾ ಇದ್ದಾರೆ ಈಗ. ಎಷ್ಟು ದೊಡ್ಡ ರಂಗೋಲಿ ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ರೇಖಾ ಅಕ್ಕ. ನಮ್ಮಮ್ಮಿ ಬೆಳಗ್ಗೆ ಹೂವೆಲ್ಲ ರೆಡಿ ಮಾಡ್ತಾ ಇದ್ದೆ ದೀಪಕ್ಕೆ. ದೀಪ ಅಲ್ಲ ಕಂಬ ಇಳಿಸ್ಕೊಂಡು ಹೂವೆಲ್ಲ ಕಟ್ತಾ ಇದ್ದಾರೆ ಗೈಸ್. ದೇವ್ರಿಗೆ ಉಸ್ಲಿ ರೆಡಿ ಆಯಿತು, ಪ್ರಸಾದ. ನೀನು ಮಾತ್ರ ಮಾಡ್ಕೋ, ನನ್ನ ಮಾಡಬೇಡ. ಯಾಕೆ ಹೇಳು, ನಾನು ಇನ್ನೂ ರೆಡಿನೇ ಆಗಿಲ್ಲ. ನನ್ನ ಮಾಡ್ಬಿಟ್ರೆ ನೀನು ಅಕ್ಕೋ ಪಾರ್ಲರ್ ಅವರಲ್ವಾ, ಹೆಂಗಿದ್ರು ಹೆಂಗ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದಂತಾರೆ. ಯೂಟ್ಯೂಬ್ಗೆ ಹಾಕ್ತೀನಿ, ಅದಕ್ಕೆ ನನ್ನ ತೆಗಿಬೇಡ. ನಂದು ಆಸ್ಪತ್ರೆಗೆ ಮುಗಿಸ್ಕೊಬಂದ್ಬಿಟ್ರೆ ಸಾಕು ಕಣಪ್ಪ. ಹಲೋ ಗೈಸ್, ನೋಡಿ ಎಲ್ಲ ಹೆಂಗೆ ರೆಡಿ ಮಾಡ್ತಾರೆ. ಎಲ್ಲ ಕಚಾ ಪಿಚ ಮಾಡಿಬಿಡ್ತಾರೆ. ಬನ್ನಿ
ಎಲ್ಲ ರೆಡಿ ಮಾಡಿದ್ದಾರೆ. ಆ್ಯಂಡ್ ಕ್ಯಾಮ್ರಾಮನ್ ಎಲ್ಲ ಬಂದಿದ್ದರು. ಇದು ನನ್ನ ಮೇಕಪ್ ಆಗಿತ್ತು. ಆ್ಯಂಡ್ ಮೇಕಪ್ ಮಾಡಿದವರು ಆಶಾ ಮತ್ತು ರೇಖಾ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ತುಂಬ ಇಷ್ಟ ಆಯಿತು ನನಗೆ ಮೇಕಪ್ಪು. ಆ್ಯಂಡ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ತುಂಬ ಇಷ್ಟಪಟ್ಟರು. ತುಂಬ ಚೆನ್ನಾಗಿ ಮೇಕಪ್ ಬಂದಿದೆ, ಚೆನ್ನಾಗಿ ಕಾಣ್ತಿದ್ಯಾ ಅಂತೆಲ್ಲ ಹೇಳ್ತಾಯಿದ್ರು. ಆ್ಯಂಡ್ ನಮ್ಮ ದೊಡ್ಡಮ್ಮ ಮತ್ತು ಅಲ್ಲಿರೋರು ನಮ್ಮ ಅಣ್ಣ ಎಲ್ಲ ವೀಡಿಯೋ ಮಾಡ್ತಾಯಿದ್ದ. ನಾನು ಫೋಟೋಶೂಟ್ಗೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಆ್ಯಂಡ್ ಅಲ್ಲಿ ನಮ್ಮ ರೇಖಾ ಅತ್ತೆ, ನಮ್ಮ ಭಾವ ಎಲ್ಲ ಕೂತಿದ್ದಾರೆ. ಈ ರೀತಿ ಫುಲ್ ಸೆಟಪ್ ಮಾಡಿದರು. ಮನೆ ಹತ್ರನೇ ತುಂಬ ಸ್ಪೇಸ್ ಇರೋದ್ರಿಂದ ಮನೆ ಹತ್ರನೇ ಶಾಸ್ತ್ರ ನಡೀತಾ ಇದೆ. ಆ್ಯಂಡ್ ಒಳಗಡೆ ಎಲ್ಲ ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ ಎಲ್ಲರೂ ಪ್ರತಿಯೊಬ್ಬರು ರೆಡಿ ಆಗ್ತಾಯಿದ್ರು. ನಾನು ರೆಡಿ ಆಗೋಕ್ಕೆ ಹೋಗ್ಬಿಟ್ಟಿದ್ದೆ. ಆಮೇಲೆ ನಾನು ಬಂದಮೇಲೆ ನನ್ನನ್ನು ನಮ್ಮ ಮನೆಯವ್ರನ್ನೆಲ್ಲ ಎಲ್ಲರನ್ನೂ ವೀಡಿಯೋ ಮಾಡ್ತಾಯಿದ್ದಾರೆ ನಮ್ಮಣ್ಣ. ಅಲ್ಲಿ ನೋಡಿ ಸ್ವಲ್ಪ ತಟ್ಟೆ ನಾವು ಜೋಡಿಸಿದ್ವಿ. ಆಮೇಲೆ ಬಂದು ಇನ್ನೂ ಸ್ವಲ್ಪ ತಟ್ಟೆಗಳನ್ನ ಆ್ಯಡ್ ಮಾಡ್ತಾರೆ. ಅದಕ್ಕೆ ಅಷ್ಟು ಸ್ಪೇಸ್ ಕಾಣ್ತಾ ಇದೆ. ಆ್ಯಂಡ್ ಫಂಕ್ಷನ್ ಅಂದರೆ ಗಡಿಬಿಡಿ ಇದ್ದೇ ಇರುತ್ತೆ. ಅದು ಇದು ಏನಾದರೂ ಮಿಸ್ ಆಗೇ ಆಗುತ್ತೆ. ಇದಿಟ್ಟಿಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ಅಕ್ಕನ ಮಗಳು ಅಕ್ಷರ, ಅವಳೇ ನಂಗೆ ವೀಡಿಯೋ ಮಾಡ್ಕೊಟ್ಟಿದ್ದಾರೆ. ಮಮ್ಮಿ ಈ ಥರ ರೆಡಿ ಆಗಿದ್ದಾರೆ. ಮನೆಯೆಲ್ಲ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಡ್ಯಾಡಿ ಈಗ ಸ್ವಲ್ಪ ರೆಡಿ ಆಗ್ತಾ ಇದ್ದಾರೆ. ಇನ್ನು ಪಾಪ ತುಂಬ ಬ್ಯುಸಿ ಇರೋದ್ರಿಂದ ಬೇಗ ಎಲ್ಲ ರೆಡಿ ಆಗಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ರೆಡಿ ಆಗ್ತಾಯಿದ್ರು. ಮನೆಯೆಲ್ಲ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಈ ಟೈಮಲ್ಲಿ ಫಂಕ್ಷನ್ ಇರೋ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನಮ್ಮದು ಈ ಕಡೆ ಫೋಟೋಶೂಟ್ ನಡೀತಾ ಇದೆ. ಕ್ಯಾಮ್ರಾಮ್ಯಾನ್ ಗೊತ್ತಲ್ವಾ, ಫೋಟೋಶೂಟ್ ಎಲ್ಲ ನಡೀತಾನೇ ಇರುತ್ತೆ. ಇನ್ನು ತಟ್ಟೆ ತುಂಬೋ ಶಾಸ್ತ್ರಗಳು ಅಂತಾರಲ್ಲ, ಅದೇ ಥರ ನಮ್ಮ ಕಡೆಯಿಂದ ಸ್ವಲ್ಪ ತಟ್ಟೆಗಳನ್ನ ತುಂಬಿಸಿದ್ವಿ. ಅದೇ ಗಂಡನ ಕಡೆಯಿಂದ ಸ್ವಲ್ಪ ತಟ್ಟೆಗಳನ್ನ ತುಂಬಿಸಿದ್ರು. ಸೊ ಟೋಟಲಿ ಎಷ್ಟು ತಟ್ಟೆಗಳು ಅಂತ ಲೆಕ್ಕ ಹಾಕಿಲ್ಲ ಗಾಯ್ಸ್. ಈ ಥರ ತಟ್ಟೆ ತುಂಬೋದು ಶಾಸ್ತ್ರನ ಮಾಡ್ತಾಯಿದ್ರು ಎಲ್ಲ. ಎಲ್ಲ ತಟ್ಟೆ ಎಲ್ಲ ತುಂಬಿದ್ಮೇಲೆ ಬಂದು ಕೂತ್ಕೊಬೇಕು ಚೇರ್ ಮೇಲೆ. ಅಲ್ಲಿವರೆಗೂ ಕೂತ್ಕೋಬಾರ್ದು ಅಂತ ಹೇಳಿದರು. ಸೊ ಕೈ ಮುಕ್ಕೊಂಡು ಶಾಸ್ತ್ರೋಕ್ತವಾಗಿ ಅದ್ರ ಮೇಲೆ ಕೂತ್ಕೊಂಡೆ ಗಾಯ್ಸ್. ಇಷ್ಟು ಟೋಟಲ್ ತಟ್ಟೆ ಆಗಿತ್ತು. ಇನ್ನೂ ಸ್ವಲ್ಪ ಸ್ಪೇಸ್ ಇರಲಿಲ್ಲ ಅಂದ್ಬಿಟ್ಟು ಇಷ್ಟೇ ತಟ್ಟೆ ಇದು ಮಾಡಿದ್ದು ಗಾಯ್ಸ್. ಅಕ್ಕ ಇಲ್ಲ ಈ ಕಡೆ ಅಲ್ಲಿಂದ ನೀನೇ ಹೋಗು. ಬೇಗ ಹೋಗಿ. ನಾನು ವಿಡಿಯೋ ಹಿಡಿದು ತೋರಿಸ್ತೀನಿ. ಹೋಗು, ವಿಡಿಯೋ ಹಿಡಿಸ್ತೀನಿ. ಬೇಗ ಹೋಗು. ನೀವೊಂದು ಸ್ವಲ್ಪ ಇಟ್ಬಿಡಿ. ಇದು ಮಾಮೂಲಿ ಆಗ್ತಾ ಈ ಕಡೆ ನೋಡಿ. ಸ್ವಲ್ಪ ಹತ್ರ ಬನ್ನಿ. ಆಗ್ತಾ ಈ ಕಡೆ. ಆ್ಯಂಡ್ ಮಮ್ಮಿ ಡ್ಯಾಡಿಗೆ ಆ ಥರ ಮಾಡಿ ಈ ಥರ ಮಾಡಿ ಅಂತ ಕ್ಯಾಮ್ರಾಮ್ಯಾನ್ ಹೇಳ್ಕೊಡ್ತಾಯಿದ್ರು. ಸೊ ಅವ್ರು ಅದೇ ರೀತಿ ಮಾಡ್ತಾಯಿದ್ರು. ಮಮ್ಮಿ ಅಂತೂ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ರು. ಆ್ಯಂಡ್ ಸಾಂಗ್ಗಳೆಲ್ಲ ಬರ್ತಿತ್ತಲ್ಲ ಶಾಸ್ತ್ರದ್ದು, ಸೀಮಂತ ಶಾಸ್ತ್ರದ್ದು. ಸೊ ಮಮ್ಮಿ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ರು. ಈ ರೀತಿ ಸೀಮಂತ ಶಾಸ್ತ್ರ ನಡೀತಿದೆ ಗೈಸ್. ಇವರು ಅತ್ತೆ ಮಾವ. ಇವರು ಕೂಡ ಕ್ಯಾಮ್ರಾಮನ್ ಹೇಳೋ ಥರನೇ ಅರ್ಶಿನ ಕುಂಕುಮ ಹಚ್ಚಿ ಶಾಸ್ತ್ರ ಎಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ರು. ಅದು ಶಾಸ್ತ್ರ ಯಾಕೆ ಅಂದರೆ ಫೋಟೋದಲ್ಲಿ ಚೆನ್ನಾಗಿ ಬರಬೇಕು ಅಂತ ಅದೇ ರೀತಿ ಹೇಳ್ತಾಯಿದ್ರು. ಸೊ ಅದನ್ನೇ ಮಾಡ್ತಾಯಿದ್ರು. ಇವರು ಅಣ್ಣ ಅದಕ್ಕೆ ಪ್ರಿಯಾ ಅದಕ್ಕೆ ಆ್ಯಂಡ್ ರವಿ ಅಣ್ಣ ಅಂತ ಅಂದ್ಬಿಟ್ಟು ನನ್ನ ಬ್ಲಾಗಲ್ಲೆಲ್ಲ ರವಿ ಅಣ್ಣ ನೋಡಿರ್ತೀರ. ಇವರು ನಮ್ಮ ಮಮ್ಮಿಯವರ ದೊಡ್ಡಮ್ಮನ ಮಗ, ಸ್ವಂತ ದೊಡ್ಡಮ್ಮನ ಮಗ. ಇವರು ನಮ್ಮೆಲ್ಲ ಫಂಕ್ಷನ್ಗಳಲ್ಲೂ ಜಾಸ್ತಿ ಓಡಾಡ್ತಿರ್ತಾರೆ. ನೀವು ಆಲ್ರೆಡಿ ನನ್ನ ಮದುವೆ ಸ್ಟಾರ್ಟ್ ಆದಾಗಿಂದ ಶಾಸ್ತ್ರಗಳು ಸ್ಟಾರ್ಟ್ ಆಗಿದೆ ಎಲ್ಲದರಲ್ಲೂ ನಮ್ಮಣ್ಣ ಭಾಗವಹಿಸಿದ್ದಾನೆ ಅಂತ ಹೇಳ್ಬೋದು. ಆ್ಯಂಡ್ ಓಡಾಡಿದ್ದಾರೆ ಅಂತ ಹೇಳ್ಬೋದು. ಇವರು ಪ್ರಿಯಾ ಅದಕ್ಕೆ ಅವ್ರ ವೈಫ್. ಇವರು ನಮ್ಮ ಕವಿ ಅಕ್ಕ ಅಂದರೆ ನಮ್ಮ ಮಮ್ಮಿಯವರು ದೊಡ್ಡಮ್ಮನ ಮಗಳು.
ಇವರು ಕೂಡ ಇವ್ರನ್ನೂ ನನ್ನ ಬ್ಲಾಗಲ್ಲೆಲ್ಲ ನೋಡಿರ್ತೀರ. ಇವರು ಶಾಸ್ತ್ರ ಮಾಡೋಕ್ಕೆ ಇವ್ರು ಸ್ವಲ್ಪ ಲೇಟಾಗಿ ಬಂದರು, ಸ್ವಲ್ಪ ಹೊರಗಡೆ ಹೋಗಿದ್ರು. ಅದಕ್ಕೆ ಇವ್ರು ಸ್ವಲ್ಪ ಲಾಸ್ಟ್ ಶಾಸ್ತ್ರ ಮಾಡ್ತಾಯಿದ್ದಾರೆ. ಕವಿತಾ ಅಂತ ಇವ್ರ ಹೆಸರು. ಇವರೆಲ್ಲ ಬ್ಯಾಂಗ್ಳೂರಲ್ಲಿರೋದು. ಇವ್ರು ಲೀಲಾ ಆಂಟಿ ಅವರಮ್ಮ. ಕವಿತಾ ಅಂತ ಇದ್ದಾರಲ್ಲ ಅವ್ರ ಅಮ್ಮ ಇವರು. ದೊಡ್ಡಮ್ಮ ಆ್ಯಂಡ್ ಇವರು ನಮ್ಮ ದೊಡ್ಡಮ್ಮ ಲೀಲಾ ಆಂಟಿ ಅಂತ. ಆ್ಯಂಡ್ ಇವರು ನಮಗೆ ರೇಖಾ ಅತ್ತೆ ಅಂದರೆ ನಮ್ಮ ಮಮ್ಮಿಯವರ ಅಣ್ಣನ ಮಗಳು. ಇವರು ಕೂಡ ಬ್ಯಾಂಗ್ಳೂರಲ್ಲಿರೋದು. ಇವರೆಲ್ಲ ನನ್ನ ನೈಟ್ ಬಂದುಬಿಟ್ಟಿದ್ರು, ಸ್ಟೇ ಆಗಿಬಿಟ್ಟಿದ್ರು. ಅಂದರೆ ಶಾಸ್ತ್ರ ನಾಳೆ ಅನ್ನೋವಾಗಲೇ ಇಲ್ಲಿಂದ ಬಂದಿದ್ರು. ಹಾಗೆ ಈ ಕಡೆ ನೋಡಿ. ಆಂಟಿ ಒಂಚೂರು ಎಲ್ಲ ಅವ್ರವ್ರ ಕೈ ಇಟ್ಕೊಳ್ಳಿ ಸಾಕು. ಅವ್ರವ್ರ ಕೈ ಇಟ್ಕೊಳ್ಳಿ. ಹಾಂ, ಹಾಗೆ ಈ ಕಡೆ ನೋಡಿ. ಇನ್ನೊಂದು ಸ್ವಲ್ಪ ಹಿಂದೆ ಬನ್ನಿ. ಹಾಂ, ಹಾಗೆ ಈ ಕಡೆ ನೋಡಿ. ಸ್ವಲ್ಪ ಕೈಗಡೆ ಇಟ್ಕೊಳ್ಳಿ. ಓಕೆ, ಹಾಗೆ ಈ ಕಡೆ ನೋಡಿ. ಆಂಟಿಗೆ ಆಂಟಿ. ಆ್ಯಂಡ್ ಈ ರೀತಿ ಲಾಸ್ಟಲ್ಲಿ ಫೈನಲ್ ಆಗಿ ಮಾಡಲು ತುಂಬ ಶಾಸ್ತ್ರ ಅಂತ ಇದೆಯಂತೆ. ಸೊ ಅದನ್ನು ಎಲ್ಲರೂ ಸೇರಿಕೊಂಡು ಫೈನಲಾಗಿ ಇದೆಲ್ಲ ಹಾಕ್ಬಿಟ್ಟು ಆಮೇಲೆ ಆ ಚೇರಿಂದ ಎದ್ದು ಬರಬೇಕಂತೆ. ಈ ಥರ ಶಾಸ್ತ್ರ ಫೈನಲಾಗಿ ಮಾಡಿದರು. ಆ್ಯಂಡ್ ಈ ವಿಡಿಯೋ ಊಟದ ವಿಡಿಯೋ ಎಲ್ಲ ಮಾಡಿಕೊಟ್ಟಿದ್ದು ನನಗೆ ಅಚ್ಚು ಅಂತ, ಅಂದರೆ ನಮ್ಮ ಅಕ್ಕನ ಮಗಳು ಅಕ್ಷರ ಅಂತ. ಅವಳಿಗೆ ಥ್ಯಾಂಕ್ ಯು ಸೋ ಮಚ್ ಈ ಊಟದ ವಿಡಿಯೋ ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ನನಗೆ. ನಮ್ಮನ್ನ ಬಿಟ್ಟು ಊಟ ಮಾಡ್ತಿದ್ದೀರ ಅಲ್ವಾ? ನೀನು ಮಾಡಿದಾಗ ಹಂಗೆ ತೆಗಿದ್ದೀವಿ. ರಸಂ ಪಲಾವ್ ಆಫ್ ಮಾಡ್ತಿಲ್ಲ. ಬೆಣ್ಣೆ ಹಾಕಿರ್ತಾರೆ, ನಾನು ತಿನ್ನಲ್ಲ. ಮಾಡ್ಕೊಡ್ತೀನಿ ಇರು ಕಾವಿಂಗೆ. ರಸ್ಕ್ ಬೇಕಾ? ತೋರಿಸ್ಲಾ? ಬೇಡ ಬೇಡ ಅತ್ತೆ. ಅಕ್ಕ ಆಯ್ ಮಾಡಿ. ಒಬ್ಬಟ್ಟು ತಿನ್ಸು, ಬೇರೆ ತಿನ್ಸು. ಪಲ್ಯ ಖಾಲಿ ಮಾಡ್ಬಿಟ್ಟು ಹಾಕ್ರಿ. ಏನಿಲ್ಲ ಬಾ, ಖಾಲಿ ಕಂಡು ಬಾ, ಒಳಗಡೆ ಬಾ. ಒಳಗಡೆ ಹೋಗಿ ದೇವ್ರ ಮೇಲೆ ಇಟ್ಬಿಡೋದನ್ನ ಕೈ ಮುಕ್ಕೊಂಡು ಬಾ. ಕವಿಟಿಂಗ್ ಹೇಳ್ಬಿಟ್ಟು ಇಷ್ಟೆಲ್ಲ ತಗೊಬಂದು 21 ನೋಡ್ಕ. ಕುಂಕುಮ ಮಾರಮ್ ಥರ ಇಟ್ಟವ್ರೆ, ಕಾಣಿಸ್ತೈತ? ಆಮೇಲೆ ನೋಡು, ಆಮೇಲೆ ನೋಡಿಲ್ಲ. ಆ್ಯಂಡ್ ಈ ರೀತಿ ಊಟ ಮುಗಿಸಿ ಫೈನಲಾಗಿ ರೀಲ್ಸ್ ಎಲ್ಲ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಕಾಲು ಎಳ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಫೈನಲಾಗಿ ನನ್ನ ಸೀಮಂತ ಶಾಸ್ತ್ರ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಾಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ಎಲ್ಲರೂ ಬಂದಿದ್ದು ತುಂಬ ಖುಷಿ ಆಯಿತು ನನಗೆ. ಈ ವಿಡಿಯೋ ಸ್ವಲ್ಪ
ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ಬೋದು. ಬಟ್ ಈ ವಿಡಿಯೋ ಯಾರೇ ನೋಡಿದ್ರು ಅವ್ರಿಗೆಲ್ಲ ಬಂದಿರೋರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನಾನಂತೂ ತುಂಬ ಖುಷಿಯಾಗಿದೆ ಅವತ್ತಿನ ದಿನ ಸೀಮಂತ ಶಾಸ್ತ್ರ. ನಮ್ಮ ಅಣ್ಣ ನೋಡಿ ತುಂಬ ಕಾಲು ಎಳಿತಾನೆ. ಕಾಲು ಎಳೆದ್ರು ನಂಬರ್ 1 ಕಿರಣ್ ಅಂದ್ಬಿಟ್ಟು ನಮ್ಮ ಅಣ್ಣನು ಸಾಂಗೆಲ್ಲ ಹಾಕ್ಕೊಂಡು ಈ ಥರ ಡ್ಯಾನ್ಸ್ ಮಾಡು, ಹಂಗೆ ಮಾಡು, ಹಿಂಗೆ ಮಾಡು ಅಂತ ಹೇಳ್ತಾಯಿದ್ರು ಗಾಯ್ಸ್. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಈ ರೀತಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಶಾಸ್ತ್ರ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಸೊ ಅವರೆಲ್ಲ ರಿಟರ್ನ್ ಹೋದರು. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗಾಯ್ಸ್. ಆ್ಯಂಡ್ ಅವ್ರಿಗೆ ಕೆಲಸ ಎಲ್ಲ ಇರುತ್ತಲ್ವ, ಸೊ ಅವರು ಬಂದರು ಆ್ಯಂಡ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಬಿಟ್ಟು ಎಲ್ಲ ಚೆನ್ನಾಗಿ ಹೋದರು. ಆ್ಯಂಡ್ ಅವತ್ತಿನ ದಿನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಫೈನಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಈ ರೀತಿ ಫೈನಲಾಗಿ ಹೊರಗಡೆ ಕಳ್ಕೊಂಡ್ರು ಗೈಸ್. ಇದು ನನ್ನ ಸೀಮಂತದ ವ್ಲಾಗ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಪ್ಲೀಸ್ ಮರಿಬೇಡಿ ಗೈಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.